ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫಿಸಿಕ್ಸ್ ನೆಕ್ಸಾ. ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬ ಮಹಾನ್ ಭೌತಶಾಸ್ತ್ರಜ್ಞನ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅವರ ಹೆಸರು ಗೆಲಿಲಿಯೋ ಗೆಲಿಲೈ. ಗೆಲಿಲಿಯೋ 1564ರಲ್ಲಿ ಇಟಲಿಯಲ್ಲಿ ಜನಿಸ್ತಾರೆ. ಗೆಲಿಲಿಯೋ ಒಬ್ಬ ಮಹಾನ್ ಭೌತಶಾಸ್ತ್ರಜ್ಞ, ಖಗೋಳಶಾಸ್ತ್ರಜ್ಞ ಹಾಗೂ ವಿಜ್ಞಾನಿ. ಅವ್ರನ್ನ ಆಧುನಿಕ ವಿಜ್ಞಾನದ ತಂದೆ ಅಂತ ಕೂಡ ಕರೆಯಲಾಗುತ್ತೆ. ಅವರ ಕಾಲದಲ್ಲಿ ಜನರು ಏನ್ ನಂಬ್ತಿದ್ರು ಅಂದ್ರೆ ಭೂಮಿ ಸ್ಥಿರವಾಗಿದೆ, ಸೂರ್ಯ ಭೂಮಿಯ ಸುತ್ತ ತಿರುಗುತ್ತೆ ಅಂತ. ಆದ್ರೆ ಗೆಲಿಲಿಯೋ ಅವರು ಅದನ್ನ ತಪ್ಪು ಅಂತ ಹೇಳ್ತಾರೆ. ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ ಅನ್ನೋ ಕಾಲ್ಪನಿಕ ಸಿದ್ಧಾಂತಕ್ಕೆ ಅವರು ಬೆಂಬಲ ಕೊಡ್ತಾರೆ. ಇದರಿಂದಾಗಿ ಅವರಿಗೆ ಆಗಿನ ಸಮಾಜದಿಂದ ವಿರೋಧ ಕೂಡ ಎದುರಾಗುತ್ತೆ. ಆದ್ರೆ ಅವರು ಸತ್ಯ ಶೋಧನೆ ಮತ್ತು ವಿಜ್ಞಾನ ಪ್ರೀತಿ ಎಂದಿಗೂ ನಮ್ಗೆ ಪ್ರೇರಣೆ ಆಗಿರುತ್ತೆ. ಗೆಲಿಲಿಯೋ ಅವರು ದೂರದರ್ಶಕವನ್ನು ಸುಧಾರಿಸಿ ಆಕಾಶವನ್ನ ಅಧ್ಯಯನ ಮಾಡ್ತಾರೆ. ದೂರದರ್ಶಕ ಅಂದ್ರೆ ಟೆಲಿಸ್ಕೋಪ್. ಇವರು ಟೆಲಿಸ್ಕೋಪ್ ನ ಕಂಡು ಹಿಡಿದಿಲ್ಲ, ಆದ್ರೆ ಮತ್ತಷ್ಟು ಮಾಡಿಫಿಕೇಶನ್ ಮಾಡಿರ್ತಾರೆ. ದೂರದರ್ಶಕದ ಸಹಾಯದಿಂದ ಅವರು ಚಂದ್ರನ ಮೇಲ್ಮೈ ಸಮತಟ್ಟಾಗಿಲ್ಲ, ಅಂದ್ರೆ ಚಂದ್ರನ ಸರ್ಫೇಸ್ ಏನಿರುತ್ತೆ ಅದು ಸಮತಟ್ಟಾಗಿಲ್ಲ, ಪರ್ವತಗಳು ಮತ್ತು ಕಣಿವೆಗಳು ಇವೆ ಎಂಬುದನ್ನ ಕಂಡುಹಿಡಿತಾರೆ. ಜೊತೆಗೆ ಜುಪಿಟರ್ ಗ್ರಹದ 4 ಉಪಗ್ರಹಗಳನ್ನು ಮೊದಲು ಕಂಡುಹಿಡಿದ ವಿಜ್ಞಾನಿ ಕೂಡ ಗೆಲಿಲಿಯೋ ಅವರು ಚಂದ್ರನ ಮೇಲೆ ಪರ್ವತಗಳಿವೆ, ಜುಪಿಟರ್ ಗ್ರಹಕ್ಕೆ 4 ಉಪಗ್ರಹಗಳಿವೆ ಅನ್ನೋದು ಆಗಿನ ಕಾಲದಲ್ಲಿ ತುಂಬಾ ದೊಡ್ಡ ವಿಷಯ ಆಗಿತ್ತು. ಅವರು ವಸ್ತುಗಳ ಚಲನೆ ಅಂದ್ರೆ ಮೋಷನ್ ಬಗ್ಗೆ ಹೊಸ ಆಲೋಚನೆಗಳನ್ನ ನೀಡ್ತಾರೆ. ಭಾರವಾದ ವಸ್ತುಗಳು ಬೇಗವಾಗಿ ಬೀಳುತ್ತವೆ ಎಂಬ ಹಳೆಯ ನಂಬಿಕೆಯನ್ನು ತಪ್ಪು ಅಂತ ಸಾಬೀತುಪಡಿಸ್ತಾರೆ. ಎಲ್ಲಾ ವಸ್ತುಗಳು ಒಂದೇ ವೇಗದಲ್ಲಿ ಬೀಳುತ್ತವೆ ಎಂದು ಪ್ರಯೋಗಗಳ ಮೂಲಕ ತೋರಿಸ್ತಾರೆ. ಅಂದ್ರೆ ಲಘು ವಸ್ತು ಆಗಿರ್ಲಿ, ಅದು ಲೈಟ್ ವೈಟ್ ಆಗಿರ್ಲಿ ಅಥವಾ ವೆಯ್ಟ್ ಇರೋದಾಗಿರ್ಲಿ, ಎರಡೂ ಒಂದೇ ವೇಗದಲ್ಲಿ ಬೀಳುತ್ತೆ ಅಂತ ಹೇಳ್ತಾರೆ. ಈ ಎಲ್ಲಾ ಕಾರಣಗಳಿಂದ ಗೆಲಿಲಿಯೋ ಅವರಿಗೆ ತುಂಬಾ ವಿರೋಧ ಎದುರಾಯ್ತು. ಆದ್ರೂ ಅವರು ಸತ್ಯವನ್ನ ಹೇಳೋದನ್ನ ಬಿಡ್ಲಿಲ್ಲ. ಇಂದಿಗೂ ಫಿಸಿಕ್ಸ್ ಮತ್ತು ಆಸ್ಟ್ರೋನಮಿ ಓದ್ತಿದ್ರೆ ಗೆಲಿಲಿಯೋ ಅವರ ಹೆಸರು ಬರದೇ ಇರಲ್ಲ. ಅದಕ್ಕೆ ಗೆಲಿಲಿಯೋ ಗೆಲಿಲೈ ಅವರು ಒಬ್ಬ ಗ್ರೇಟ್ ಸೈಂಟಿಸ್ಟ್. ಥ್ಯಾಂಕ್ ಯು.